Hello everyone, welcome back to my YouTube channel All in One. In this video, we are going to study the notes and question and answers of class 7, Kannada, chapter 8, that is Shravana Bantu Kadige. If you want the notes of other lesson and other subject, you can check my playlist of my channel. You can easily get from there. ಅಭ್ಯಾಸ ಪದಗಳ ಅರ್ಥ ತಿಳಿಯಿರಿ. ಅಡರು ಮೇಲಕ್ಕೆ ಹತ್ತು, ಕಡಲು ಸಮುದ್ರ, ಕೇರಿ ಓಣಿ, ಜಾರಿ ಜೋಕಾಲಿಯ ಜೀಕಾಟ, ಪಟ್ಟ ಪಟ್ಟಾಭಿಷೇಕ, ಬೀಡು ತಂಗುದಾಣ, ಮನೆ ಮಗ್ನ ತನ್ಮಯ ಏಕಾಗ್ರತೆಯಿಂದ ಕೂಡಿದ, ಲಗ್ನ ಮದುವೆ ವಿವಾಹ, ಒಡೆ ಬಿರಿ ಬಿಚ್ಚು, ಕಾಣೆ ಕಾಣದಿರುವುದು ಅದೃಶ್ಯ, ಘಟ್ಟ ಬೆಟ್ಟಗಳ ಸಾಲು, ಮೊಗ್ಗಿನ ತುದಿ, ಬಾನ ಆಕಾಶ, ಮಳಿ ಮಳೆ, ಮುಗಿಲು ಮೋಡ ಮೇಘ, ಹೊಳಿ ಹೊಳೆ ನದಿ. ನೆಕ್ಸ್ಟ್ ಪ್ರಶ್ನೆಗಳು. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ದಾರಾ ಬೇಂದ್ರೆಯವರ ಅಂಕಿತ ನಾಮವೇನು? ಆನ್ಸರ್, ದಾರಾ ಬೇಂದ್ರೆಯವರ ಅಂಕಿತ ನಾಮ ಅಂಬಿಕಾತನಯ ದತ್ತ. ಸೆಕೆಂಡ್ ಒನ್, ಶ್ರಾವಣದ ಮಳೆಯನ್ನು ಬೇಂದ್ರೆಯವರು ಯಾರ ಕುಣಿತಕ್ಕೆ ಹೋಲಿಸಿದ್ದಾರೆ? ಆನ್ಸರ್, ಶ್ರಾವಣದ ಮಳೆಯನ್ನು ಬೇಂದ್ರೆಯವರು ರಾವಣನ ಕುಣಿತಕ್ಕೆ ಹೋಲಿಸಿದ್ದಾರೆ. ಥರ್ಡ್ ಒನ್, ಶ್ರಾವಣದ ಬಿರುಗಾಳಿಯು ಯಾವ ರೂಪ ತಾಳಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ? ಆನ್ಸರ್, ಶ್ರಾವಣದ ಬಿರುಗಾಳಿಯು ಭೈರವನ ರೂಪ ತಾಳಿದೆ ಎಂದು ಬೇಂದ್ರೆಯವರು ಹೇಳಿದ್ದಾರೆ. ಫೋರ್ತ್ ಒನ್, ಶ್ರಾವಣದ ಸಂದರ್ಭದಲ್ಲಿ ರವಿ ಕಾಣದಿರಲು ಕಾರಣವೇನು? ಆನ್ಸರ್, ಶ್ರಾವಣದ ಸಂದರ್ಭದಲ್ಲಿ ಮುಗಿಲು ಸೂರ್ಯನನ್ನು ಮರೆಮಾಚುವುದರಿಂದ ಸೂರ್ಯ ಕಾಣುವುದಿಲ್ಲ. ಫಿಫ್ತ್ ಒನ್, ಶ್ರಾವಣದಲ್ಲಿ ಹೊಳೆ ಮತ್ತು ಮಳೆಗಳ ಮಿಲನವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ? ಆನ್ಸರ್, ಶ್ರಾವಣದಲ್ಲಿ ಮಳೆ ಹೊಳೆ ಮತ್ತು ಮಳೆಗೆ ಲಗ್ನವಾದಂತೆ ಇರುತ್ತದೆ ಎಂದು ಕವಿ ಬಣ್ಣಿಸಿದ್ದಾರೆ. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಬೇಂದ್ರೆಯವರು ಶ್ರಾವಣ ಎಲ್ಲೆಲ್ಲಿಗೆ ಬಂತು ಎಂದು ಹೇಳಿದ್ದಾರೆ? ಆನ್ಸರ್, ಬೇಂದ್ರೆಯವರು ಶ್ರಾವಣ ಕಾಡಿಗೆ, ನಾಡಿಗೆ, ಬೀದಿಗೆ, ಕಡಲಿಗೆ, ಘಟ್ಟಗಳಿಗೆ, ಬಾನಿಗೆ, ಊರಿಗೆ, ಕೇರಿಗೆ, ಮನೆ ಮನೆಗೆ ಬಂದಿತು ಎಂದು ಹೇಳಿದ್ದಾರೆ. ಕವಿ ಬೇಂದ್ರೆಯವರು ಶ್ರಾವಣದ ಕಡಲಿನ ರೌದ್ರತೆಯನ್ನು ಹೇಗೆ ವರ್ಣಿಸಿದ್ದಾರೆ? ಆನ್ಸರ್, ಶ್ರಾವಣದ ಕಡಲಿನ ರೌದ್ರತೆ ರಾವಣ ಕುಣಿದಂತೆ ಇರುತ್ತದೆ. ಮೋಡದಿಂದ ಸುರಿದ ಮಳೆಯ ಆರ್ಭಟ ರಾವಣನು ರೌದ್ರದಿಂದ ನರ್ತನ ಮಾಡಿದಂತೆ ಇರುತ್ತದೆ ಎಂದು ವರ್ಣಿಸಿದ್ದಾರೆ. ಥರ್ಡ್ ಒನ್, ಘಟ್ಟಕ್ಕೆ ಬಂದ ಶ್ರಾವಣ ಉಂಟು ಮಾಡಿದ ಪರಿಣಾಮವೇನು? ಆನ್ಸರ್, ಶ್ರಾವಣದ ಘಟ್ಟಕ್ಕೆ ಬಂದಾಗ ಹಸಿರು ಹಾಸಿದಂತೆ ಕಾಣುತ್ತದೆ. ಆದೃಶ್ಯ ಘಟ್ಟಕ್ಕೆ ಪಟ್ಟಾಭಿಷೇಕ ಮಾಡಿದಂತೆ ಕಾಣುತ್ತದೆ.
ಎಂದಿದ್ದಾರೆ. ಫೋರ್ತ್ ಕ್ವಶನ್. ಕವಿಗೆ ಶ್ರಾವಣದಲ್ಲಿ ಹೊಳೆ, ಮಳೆ ಹಾಗೂ ಭೂಮಿಗಳು ಹೇಗೆ ಕಾಣಿಸಿದವು? ಆನ್ಸರ್. ಶ್ರಾವಣದಲ್ಲಿ ಹೊಳೆಗೆ ಶುಭಗಳಿಗೆ ಇರುವ ರೀತಿ ಕಾಣಿಸುತ್ತದೆ. ಹೊಳೆ ಮತ್ತು ಮಳೆಯ ನಡುವೆ ಲಗ್ನವಾದಂತೆ ಕಾಣಿಸುತ್ತದೆ. ಈ ದೃಶ್ಯವನ್ನು ಭೂಮಿ ತಾಯಿ ಮಗ್ನಳಾಗಿ ನೋಡುವಂತೆ ಕಾಣುತ್ತದೆ ಎಂದು ವರ್ಣಿಸಿದ್ದಾರೆ. ಫಿಫ್ತ್ ಒನ್. ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಹೇಗೆ ಕಾಣುತ್ತದೆ? ಆನ್ಸರ್. ಊರು ಕೇರಿಗಳಲ್ಲಿ ಶ್ರಾವಣದ ಸಂಭ್ರಮ ಮುಗಿಲು ಮುಟ್ಟುತ್ತದೆ, ಮಳೆ ಗಾಳಿ ಹರ್ಷ ತರುತ್ತದೆ, ಜೋಕಾಲಿ ಜೀಕಿದ ಆನಂದವನ್ನು ತರುತ್ತದೆ ಎಂದು ಕವಿಯು ತಿಳಿಸಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್. ಬೇಂದ್ರೆಯವರು ಶ್ರಾವಣದ ಪ್ರಾಕೃತಿಕ ಸೌಂದರ್ಯವನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಆನ್ಸರ್. ಶ್ರಾವಣ ಮಾಸ ಬಂತೆಂದರೆ ಮೈ ಮನಸ್ಸುಗಳು ಹಿಗ್ಗುತ್ತದೆ. ಪ್ರಕೃತಿಯಲ್ಲಾಗುವ ಬದಲಾವಣೆ ಮನುಷ್ಯನಿಗೆ ಮುದ ನೀಡುತ್ತದೆ. ಬೇಸಿಗೆಯ ಬಿಸಿಲ ಬೇಗೆಯಿಂದ ಬೆಂದ ಭೂಮಿ ವರ್ಷ ಋತುವಿನಿಂದ ತಂಪಾಗಿರುತ್ತದೆ. ಆಕಾಶವೆಲ್ಲ ಕಾರ್ಮುಗಿಲಿನಿಂದ ಕೂಡಿ ಸೂರ್ಯನೊಂದಿಗೆ ಸ್ಪರ್ಧೆ ನಡೆಸುತ್ತಿರುತ್ತದೆ. ಮಳೆಯ ಹನಿಗಳಿಂದ ಪ್ರಕೃತಿ ದೇವಿ ಮಿಂದು ನಳನಳಿಸುತ್ತಿರುತ್ತಾಳೆ. ಎಲ್ಲೆಡೆ ಹಸಿರು. ಇಂತಹ ಶ್ರಾವಣ ಮಾಸದ ಮಳೆ ಕಾಡಿಗೆ, ನಾಡಿಗೆ, ಬೀಡಿಗೆ ಬರುತ್ತದೆ. ಬರುವಾಗಲೇ ಉತ್ಸಾಹ ಸಂಭ್ರಮಗಳನ್ನು ಹೊತ್ತು ತರುತ್ತದೆ. ಇಂತಹ ಶ್ರಾವಣ ಮಾಸದ ಮಳೆ ಸಮುದ್ರಕ್ಕೆ ರಾವಣ ಕುಣಿದ ತರಹ ಮತ್ತು ಶ್ರಾವಣದ ಗಾಳಿ ಭೈರವನ ರೂಪ ತಾಳಿ ಬರುತ್ತದೆ. ಘಟ್ಟದಲ್ಲಿ, ಆಕಾಶದಲ್ಲಿ, ಭೂಮಿಯ ಮೇಲೆ ಎಲ್ಲ ಕಡೆಯೂ ಮಳೆಯ ಆರ್ಭಟ. ಇಂತಹ ಶುಭಗಳಿಗೆಯಲ್ಲಿ ಹೊಳೆ ಮತ್ತು ಮಳೆಗೆ ಲಗ್ನವಾಗುತ್ತದೆ. ಅದನ್ನೇ ತನ್ಮಯಳಾಗಿ ಭೂಮಿ ತಾಯಿ ನೋಡುತ್ತಿರುತ್ತಾಳೆ. ಹೀಗೆ ಊರಿಗೆ ಕೇರಿಗೆ ಬರುವ ಶ್ರಾವಣದ ಮಳೆ ಜೋಕಾಲಿಯ ಜೀಕಿನಂತಿರುತ್ತದೆ. ಎಲ್ಲರೂ ಈ ಮಳೆಯನ್ನು ಸಂತೋಷ ಸಂಭ್ರಮದಿಂದ ಆಹ್ವಾನಿಸಿ ಅದರಲ್ಲಿ ತಾವೂ ಒಂದಾಗುತ್ತಾರೆ. ಅವರ ಆನಂದ ಎಲ್ಲೇ ಮೀರಿರುತ್ತದೆ. ಇಂತಹ ಸವಿಯನ್ನು ಇಂದಿನ ಮುಂದಿನ ಜನರೂ ಅನುಭವಿಸಲಿ ಎಂಬುದೇ ಕವಿಯ ಹಾರೈಕೆ. ನೆಕ್ಸ್ಟ್ ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ. ಮಾದರಿ: ಕುಣಿದಾಂಗ, ಕುಣಿದ ಹಾಗೆ. ಬಂತು, ಬಂದಿತು. ಏರ್ಯಾವ, ಏರಿದೆ. ಅಡರ್ಯಾವ, ಮೇಲಕ್ಕೆ ಹತ್ತಿವೆ. ಒಡೆದಾವ, ಒಡೆದಿವೆ. ಉಕ್ಕತಾವ, ಉಕ್ಕುತ್ತದೆ. ಅದರಾಗ, ಅದರಲ್ಲಿ. ಮರಕ, ಮರಕ್ಕೆ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಫಸ್ಟ್ ಒನ್ ಕಾಡು, ಅರಣ್ಯ, ವನ. ಸೆಕೆಂಡ್ ಒನ್ ಕಡಲು, ಸಮುದ್ರ, ಸಾಗರ, ವಾರಧಿ. ಥರ್ಡ್ ಒನ್ ಬಾನು,
ಆಕಾಶ, ನಭ, ಗಗನ. ಫೋರ್ತ್ ಒನ್ ರವಿ, ಸೂರ್ಯ, ರವಿ, ಭಾಸ್ಕರ, ದಿನಕರ. ಫಿಫ್ತ್ ಒನ್ ಮಳೆ, ವರುಣ. So this is all about your lesson number 8, Shravana Bantu Kadige. As I told you, if you want more lessons, check the playlist of my videos. Thank you.